ಈ ಕ್ಷಣದ ಒಂದು ಮೇಜರ್ ಅಪ್ಡೇಟ್ ಬೀದರ್ನ ರಾಬರಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡುತ್ತೆ. ರಿಪಬ್ಲಿಕ್ ಬಳಿ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ ಬೀದರ್ನಲ್ಲಿ ಆಗಿರುವ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಗೆ ಹೋದ್ರು ಏನ್ ಮಾಡಿದ್ರು ಹಂತಕರು ರಿಪಬ್ಲಿಕ್ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೀದರ್ನ ಮತ್ತೊಂದು ರಾಬರಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಬೇರೆ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ರಿಪಬ್ಲಿಕ್ ಮಾತ್ರ ರಾಬರಿಯ ಕಿಡಿಗೇಡಿಗಳು ಎಲ್ಲಿ ಹೋದ್ರು, ಏನು ಮಾಡಿದ್ರು, ಯಾವ ರೀತಿ ಗನ್ ತೆಗೆದ್ರು, ಯಾವ ರೀತಿ ಬ್ಯಾಗ್ ಹೊತ್ಕೊಂಡು ಹೋದ್ರು, ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ರಿಪಬ್ಲಿಕ್ ಮಾತ್ರ. ಬೀದರ್ನ ಒಂದು ಘಟನೆ ಇಡೀ ರಾಜ್ಯದ ಜನನೇ ಬೆಚ್ಚಿ ಬಿದ್ದಿದ್ದಾರೆ. ಈ ಘಟನೆಯಿಂದ ಅಷ್ಟು ಭಯಾನಕ ರೀತಿಯಲ್ಲಿ ಆಗಿರುವ ರಾಬರಿ, ಒಬ್ಬ ಸಿಬ್ಬಂದಿಯ ನೆತ್ತರು ಹರಿಯೋ ಮೂಲಕ 93 ಲಕ್ಷವನ್ನ ಅಬೇಸ್ ಮಾಡಿರುವ ಮತ್ತೊಂದು ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಬೀದರ್ನ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೀದರ್ನಿಂದ ಹೈದರಾಬಾದ್ಗೆ ಬಂದಂತಹ ದರೋಡೆಕೋರರು ನಿನ್ನೆ ಮಧ್ಯಾಹ್ನ 3:30ಕ್ಕೆ ಬಂದು ಬಸ್ ಟಿಕೆಟ್ ಬುಕ್ ಮಾಡಿದ್ರು. ಒಂದು ಬ್ಯಾಗ್ನಲ್ಲಿ ಹಣ ತೆಗೆದುಕೊಂಡು ಬಂದಿದ್ರು. ಒಂದು ತಿಳ್ಕೊಳ್ಳಿ, ಅಲ್ಲಿ ಈ ಹಣವನ್ನ ನಾಪತ್ತೆ ಮಾಡುವಾಗ ಅಥವಾ ಅಬೇಸ್ ಮಾಡುವಾಗ ಟ್ರಂಕ್ ಮೂಲಕ ಆ ಟ್ರಂಕ್ ಅನ್ನ ಎತ್ಕೊಂಡು ಹೋಗೋದಕ್ಕೂ ಕೂಡ ಹೆಣಗಾಡಿದ್ರು. ಅದಾದ ಬಳಿಕ 2 ಬ್ಯಾಗ್ನಲ್ಲಿ ಈ ಹಣವನ್ನ ಡಿವೈಡ್ ಮಾಡಿ ತೆಗೆದುಕೊಂಡು ಹೋಗಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ರಿಪಬ್ಲಿಕ್ ಬೀದರ್ನಿಂದ ಹೇಗೆ ಹೈದರಾಬಾದ್ಗೆ ಕನೆಕ್ಟ್ ಆಗಿದೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ನೋಡ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ. ಇಬ್ಬರು ಆಗುಂತಕರ ಕೈಯಲ್ಲಿ ಒಂದೊಂದು ಬ್ಯಾಗ್, ಒಂದೊಂದು ಹ್ಯಾಂಡ್ ಬ್ಯಾಗ್. ಸಹಜವಾಗಿ ಟ್ರಾವೆಲ್ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ತೀವಲ್ಲ, ಅಂತಹ ಬ್ಯಾಗ್ ಇಬ್ಬರ ಕೈಯಲ್ಲಿ ಇರುವ ದೃಶ್ಯ. ಒಬ್ಬ ಬೆನ್ನಿಗೂ ಕೂಡ ಬ್ಯಾಗ್ ಹಾಕಿದ್ದಾನೆ, ಮತ್ತೊಂದು ಕೈಯಲ್ಲಿ ಆತನ ಕೈಯಲ್ಲಿ ಬ್ಯಾಗ್ ಇರೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಬ್ಬ ಹಿಂದೆ ಆತನ ಕೈಯಲ್ಲೂ ಕೂಡ ಟ್ರಾವೆಲ್ ಬ್ಯಾಗ್. ಇದರಲ್ಲಿ ಏನಿದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಅವರು 93 ಲಕ್ಷವನ್ನ ಅಬೇಸ್ ಮಾಡಿದ್ರಲ್ಲ, 4 ಲಕ್ಷ ಅಲ್ಲೇ ಬಿತ್ತು ಅಂತ ಹಿರಿಯ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ರು. ಉಳಿದಂತ ಹಣ ಎಲ್ಲಿ ಹೋಯ್ತು ಅಂದ್ರೆ ಇದೇ ಬ್ಯಾಗ್ ಅಲ್ಲಿ ಆ ಟ್ರಂಕ್ ಮೂಲಕ ಈ ಬ್ಯಾಗ್ಗೆ ಹಣ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಇದನ್ನ ಗಮನಿಸಿದ್ರೆ ಎಲ್ಗೂ ಟ್ರಾವೆಲ್ ಮಾಡ್ತಿದ್ದಾರೆ, ಯಾರಿಗೂ ಕೂಡ ಅನುಮಾನ ಬರಬಾರದು ಅನ್ನೋ ರೀತಿಯಲ್ಲಿ ಅವರು ಹೋಗ್ತಾ ಇರುವಂತಹ ದೃಶ್ಯ ಒಂದ್ ಕಡೆ ಗಮನಿಸ್ತಾ ಇದ್ರೆ, ಅದೇ ಹೈದರಾಬಾದ್ ನಲ್ಲಿ ಸೆರೆಯಾಗಿರುವ ಮತ್ತೊಂದು ಸಿಸಿಟಿವಿ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬೈಕ್ ಮೂಲಕ ಬೀದರ್ನಿಂದ ಹೈದರಾಬಾದ್ಗೆ ಹೋದ್ರ ಅನ್ನುವಂತ ಪ್ರಶ್ನೆಗೆ ಹೌದು ಅಂತ ಇದೆ ಮೂಲಗಳು. ಅದಕ್ಕೆ ಸಾಕ್ಷಿ, ಅದಕ್ಕೆ ಪುಷ್ಟಿ ಕೊಡುವಂತಹ ಮತ್ತೊಂದು ಸಿಸಿಟಿವಿಯ ದೃಶ್ಯ. ಬೈಕ್ ನಲ್ಲಿ ಮುಸುಕುದಾರಿಗಳು, ಇಬ್ಬರು ಮುಸುಕುದಾರಿಗಳು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದು ಹೈದರಾಬಾದ್ ನಲ್ಲಿ ಇಬ್ಬರು ಆರೋಪಿಗಳು ಓಡಾಡ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಷ್ಟು ಆರಾಮಾಗಿದ್ದಾರೆ ಅಂದ್ರೆ, ಇವರು ಡಕಾಯಿತಿ ಮಾಡ್ಕೊಂಡು ಹೋಗಿರುವಂತಹ ದುಡ್ಡು ಆರಾಮಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ. ಯಾರಿಗೂ ಕೂಡ ಇವರು ಕಳ್ಳರು ಅನ್ನುವಂತಹ ಅನುಮಾನ, ಚಿಕ್ಕ ಅನುಮಾನ ಕೂಡ ಬರೋದಿಲ್ಲ. ಅಷ್ಟು ಈಸಿಯಾಗಿ ಆರಾಮಾಗಿ ಯಾರ ಭಯ ಇಲ್ಲದೆ ಎಲ್ಲೋ ಒಂದು ಊರಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರಾ ಅನ್ನೋ ರೀತಿಯಲ್ಲಿ ಭಾಸ ಆಗಬೇಕು. ಹಾಗೆ ಇಬ್ಬರು ಕೂಡ ಹೋಗ್ತಾ ಇರುವಂತಹ ದೃಶ್ಯವನ್ನ ರಿಪಬ್ಲಿಕ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ದೃಶ್ಯವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 2 ದೃಶ್ಯ, ಫೈರಿಂಗ್ ನಂತರದ ದೃಶ್ಯ, ಮತ್ತೊಂದು ಟ್ರಾವೆಲ್ಸ್ಗೆ ಹೋಗ್ತಾ ಇರುವಂತಹ ದೃಶ್ಯ. ಅಂದ್ರೆ ಖಾಸಗಿ ಬಸ್ ಅನ್ನ ಬುಕ್ ಮಾಡ್ಕೊಂಡಿದ್ರಲ್ಲ, ಆ ಬಸ್ ಮೂಲಕ ಬೇರೆ ಕಡೆಗೆ ನಮಗ್ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ರಾಯಬರೇಲಿಗೇನೋ ಅವ್ರು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ರು, ಆ ಐಡಿಯಾದಲ್ಲಿ ಇದ್ರು ಅಂತ. ಸೊ ಅಲ್ಲಿಗೆ ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಮತ್ತೊಂದು ಫೈರಿಂಗ್ ನಂತರದ ದೃಶ್ಯ. ಹೈದರಾಬಾದ್ ನಲ್ಲಿ ಟ್ರಾವೆಲ್ ಮ್ಯಾನೇಜರ್ ಸಹಜವಾಗಿ ಪ್ಯಾಸೆಂಜರ್ಗಳ ಬ್ಯಾಗ್ ಅನ್ನ ಚೆಕ್ ಮಾಡ್ತಾ ಇರ್ತಾರೆ. ಹಾಗೆ ಇವರಿಬ್ಬರ ಬ್ಯಾಗ್ ಅನ್ನ ಕೂಡ ಚೆಕ್ ಮಾಡಿದ್ರು. ಅದರಲ್ಲಿ ಕಂತೆ ನೋಟ್ ಇರೋದು ಕಂಡು ದಂಗಾದ್ರು ಟ್ರಾವೆಲ್ ಮ್ಯಾನೇಜರ್. ಆಗ ಪ್ರಶ್ನೆ ಮಾಡಿದ್ರು, ಎಲ್ಲಿಂದ ತಂದ್ರಿ, ಹೇಗೆ ಬಂದ್ರಿ, ಈ ದುಡ್ಡು ಯಾರ್ದು ಅನ್ನುವಂತ ಪ್ರಶ್ನೆಗೆ ಇಮಿಡಿಯೇಟ್ ಆಗಿ ಇರುವಂತಹ ಗನ್ನನ್ನ ಹೊರಗಡೆ ತೆಗೆದು ಅಲ್ಲಿ ಫೈರ್ ಮಾಡಿ 2 ಸುತ್ತು ಗುಂಡನ್ನ ಹಾರಿಸಿ ನಂತರ ಇಬ್ಬರು ಕೂಡ ಬ್ಯಾಗ್ ಜೊತೆಗೆ ಓಡಿ ಹೋಗ್ತಾ ಇರುವಂತಹ ದೃಶ್ಯ. ಫೈರ್ ಮಾಡಿ ಆ ನಂತರ ಅಲ್ಲಿಂದ ಓಡಿ ಹೋಗ್ತಾ ಇರುವಂತಹ ದೃಶ್ಯ. ಎಕ್ಸಾಕ್ಟ್ಲಿ ಆರೋಪಿಯ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಕೂಡ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ.
ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಈತನೇ ಆರೋಪಿ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ಆರೋಪಿಯ ಚಹರೆಯನ್ನ ರಿಪಬ್ಲಿಕನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಲೇಟೆಸ್ಟ್ ಅಪ್ಡೇಟ್. ರಿಪಬ್ಲಿಕನ್ಗೆ ತಾವು ಕೊಟ್ಟಿದ್ದೀರಿ ಸಿಸಿಟಿವಿ ದೃಶ್ಯಗಳು ಎಕ್ಸ್ಕ್ಲೂಸಿವ್ ಆಗಿ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಶ್ರುತಿ, ನೋಡಿ, ಇಲ್ಲಿ ನಾವು ಪ್ರಮುಖವಾಗಿ 3 CCTV ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಇದರಲ್ಲಿ ಮೊದಲನೇದು ಬೈಕ್ ಮೇಲೆ ಕುಳಿತುಕೊಂಡು, ಅಂದ್ರೆ ಹೆಲ್ಮೆಟ್ ಅನ್ನ ಧರಿಸಿ ಜಾಕೆಟ್ ಅನ್ನ ಹಾಕೊಂಡು ಬರ್ತಾ ಇರುವಂತಹ ಫೋಟೋ ಏನಿದೆ, ಅದು ಬೀದರ್ನಲ್ಲಿ CC ಕ್ಯಾಮ್ರಾದಲ್ಲಿ, ಅಂದ್ರೆ ಅಲ್ಲಿ ಒಂದು ರಸ್ತೆಯಲ್ಲಿ ಹಾಕಿದಂತಹ ಒಂದು CC ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಂತಹ ಫೋಟೋ. ಮತ್ತೊಂದು ಕಡೆ ಹೈದರಾಬಾದ್ಗೆ ಬಂದು ಅಫ್ಜಲ್ ಜಂಗಲ್ಲಿ ಒಂದು ಸ್ಟೋರ್ ಅಲ್ಲಿ ಬ್ಯಾಗ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದ ಸಂದರ್ಭದ ಒಂದು ಫೋಟೋ. ಜೊತೆಗೆ ಅವರು ಬ್ಯಾಗ್ ಅನ್ನ ಪರ್ಚೇಸ್ ಮಾಡಿದ ಬಳಿಕ ಆ ಒಂದು ಬ್ಯಾಗ್ ನಲ್ಲಿ ಹಣವನ್ನ ಇಟ್ಟುಕೊಂಡು ಎಳೆದುಕೊಂಡು ಹೋಗ್ತಾ ಇರುವಂತಹ CCTV ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದೀವಿ. ಶ್ರುತಿ, ನೋಡಿ, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಹೈದರಾಬಾದ್ನ ಈಸ್ಟ್ ಝೋನ್ DCP ಆಗಿರುವಂತಹ ಬಾಲಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು. ಅವರು ಕೊಟ್ಟಂತಹ ಮಾಹಿತಿ ಪ್ರಕಾರ ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ಅವರು ಹೈದರಾಬಾದ್ಗೆ ಬಂದಿದ್ರು. ಬೀದರ್ನಿಂದ ಯಾವ ಮಾರ್ಗವಾಗಿ ಅವರು ಬಂದಿದ್ರು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಇಲ್ಲಿಗೆ ಹೈದರಾಬಾದ್ಗೆ ಬರ್ತಾ ಇದ್ದಂತೆ ಅಫ್ಜಲ್ ಜಂಗಿಗೆ ಹೋಗಿ ಅಲ್ಲಿ ಒಂದು ಟ್ರಾವೆಲ್ಸ್ ಹತ್ರ ಮಾತಾಡಿ ನಾವು ರಾಯ್ಪುರ್ಗೆ ಹೋಗಬೇಕು ಅಂತ ಹೇಳಿ 2 ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ. ಬುಕ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರು, ಅಂದ್ರೆ ಯೂಶಲಿ ಟ್ರಾವೆಲ್ಸ್ ನವರು ಟಿಕೆಟ್ ಅನ್ನ ಬುಕ್ ಮಾಡಬೇಕಾದ್ರೆ ಅವರ ವಿಳಾಸ, ಅವರ ಹೆಸರು, ಜೊತೆಗೆ ಅವರ ಮೊಬೈಲ್ ನಂಬರ್ ಅನ್ನ ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಅನ್ನ ಕೇಳಿದಾಗ ಇವರು ಆರೋಪಿಗಳು ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಆ ಮೊಬೈಲ್ ನಂಬರ್ ಅನ್ನ ಈಗ ಪೊಲೀಸರು ತಗೊಂಡು ಚೆಕ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಟ್ರಾವೆಲ್ಸ್ ಏಜೆಂಟ್ಸ್ ಅವರು ಆ ನಂಬರ್ ಅನ್ನ ಪಡೆದುಕೊಂಡಾಗ ನಂಬರ್ಗೆ ಮೆಸೇಜ್ ಬಂದಿದೆ, ಚೆಕ್ ಮಾಡಿ ಅಂದಾಗ ಇಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಅದು ನಮ್ಮದೇ ನಂಬರು, ನೀವು ಟಿಕೆಟ್ ಬುಕ್ ಮಾಡಿ ಅಂತೇಳಿ ದುಡ್ಡನ್ನ ಕೊಟ್ಟು ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ 3:30 ಸುಮಾರಿಗೆ. ಅದಾದ ಬಳಿಕ ಅವರು ಅಲ್ಲಿಂದನೇ ಬೇರೆ ಕಡೆ ಹೋಗಿ, ಅಂದ್ರೆ ನೋಡಿ, ಬೀದರ್ನಿಂದ ಒಂದೇ ಒಂದು ಬ್ಯಾಗ್ ನಲ್ಲಿ ಸಂಪೂರ್ಣವಾಗಿ 93 ಲಕ್ಷ ಹಣವನ್ನ ತುಂಬಿಕೊಂಡು ಬಂದಿದ್ರು. ಇಲ್ಲಿಗೆ ಬಂದ ಬಳಿಕ ಬಸ್ ಟಿಕೆಟ್ ಅನ್ನ ಬುಕ್ ಮಾಡಿ ಆ ನಂತರ ಒಂದು ಬ್ಯಾಗ್ ಸ್ಟೋರ್ಗೆ ಹೋಗಿ ಅಲ್ಲಿ 2 ಬ್ಯಾಗ್ಗಳನ್ನ ಪರ್ಚೇಸ್ ಮಾಡ್ತಾರೆ. 2 ಬ್ಯಾಗ್ಗಳನ್ನ ಪರ್ಚೇಸ್ ಮಾಡಿ ಅಲ್ಲಿಂದ ಬೇರೆ ಕಡೆ ಹೋಗಿ ಆ 2 ಬ್ಯಾಗಲ್ಲಿ, ಒಂದು ಬ್ಯಾಗಲ್ಲಿ ತಂದಿದಂತ ಹಣವನ್ನ 2 ಬ್ಯಾಗ್, ಹೊಸ ಬ್ಯಾಗ್ಗಳಲ್ಲಿ ತುಂಬಿಕೊಂಡು, ಅದರ ಸ್ಪ್ಲಿಟ್ ಮಾಡ್ತಾರೆ, 2 ಭಾಗವಾಗಿ ಮಾಡ್ಕೊಂಡು 2 ಬ್ಯಾಗಲ್ಲಿ ತುಂಬಿಕೊಳ್ತಾರೆ. ಇನ್ನು ಅವರು ಹಾಕಿಕೊಂಡು ಬಂದಂತ ಬಟ್ಟೆಗಳನ್ನಿತ್ತು ಅದನ್ನು ಕೂಡ ಬಿಚ್ಚಿ ಮತ್ತೊಂದು ಬ್ಯಾಗ್ನಲ್ಲಿ ಇಡ್ತಾರೆ. ಒಟ್ಟು 3 ಬ್ಯಾಗ್. ಆ 3 ಬ್ಯಾಗ್ ಅನ್ನ ಕೂಡ ಹಿಡಿದುಕೊಂಡು ಹೇಳ್ಕೊಂಡು ಹೋಗುವಂತ, ರಸ್ತೆಯಲ್ಲಿ ಹೋಗುವಂತ ಸಂದರ್ಭದ CCTV ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅವರು ಹಣವನ್ನು ತುಂಬಿಕೊಂಡು ವಾಪಸ್ ಇಲ್ಲಿಗೆ ಟ್ರಾವೆಲ್ಸ್ ಹತ್ರ ಬಂದಾಗ ಅಲ್ಲಿ ಟ್ರಾವೆಲ್ಸ್ನವರು ಟಿಕೆಟ್ ಆಧಾರದಲ್ಲಿ ಮಿನಿ ಬಸ್ ಅನ್ನ ರೆಡಿ ಮಾಡಿರ್ತಾರೆ. ಆ ಮಿನಿ ಬಸ್ ನಲ್ಲಿ ಎಲ್ಲಾ ಪ್ರಯಾಣಿಕರನ್ನ ಕೂರಿಸಿಕೊಂಡು ಹೈವೇಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೇನ್ ಬಸ್ಗೆ ಕೂರಿಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, 2 ತಿಂಗಳ ಹಿಂದೆ ಹೈದರಾಬಾದ್ನ ಪೊಲೀಸ್ ಕಮಿಷನರ್ ಒಂದು ಆದೇಶವನ್ನು ಹೊರಡಿಸಿದ್ರು. ಎಲ್ಲ ಟ್ರಾವೆಲ್ಸ್ನವರು, ಎಲ್ಲ ಏಜೆಂಟ್ಗಳು ಬಸ್ನಲ್ಲಿ ಪ್ರತಿಯೊಂದು ವಾಹನಗಳಲ್ಲೂ ಕೂಡ ಲಗೇಜನ್ನು ಚೆಕ್ ಮಾಡಿ ನಂತರ ಅವರನ್ನ ಪ್ರಯಾಣಿಕರನ್ನ ಹತ್ತೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಒಂದು ಆದೇಶವನ್ನು ಕೊಟ್ಟಿದ್ರು. ಅದರ ಆದೇಶದಂತೆ ನಿನ್ನೆ ಜಹಾಂಗೀರ್, ಈ ರೋಷನ್ ಟ್ರಾವೆಲ್ಸ್ನ ಮ್ಯಾನೇಜರ್ ಜಹಾಂಗೀರ್, ಎಲ್ಲರ ಬ್ಯಾಗನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಈ ಆರೋಪಿಗಳು ತಂದಿದ್ದಂಥ ಬ್ಯಾಗನ್ನು ಕೂಡ ಚೆಕ್ ಮಾಡ್ತಾರೆ. ಆಗ ಅದರಲ್ಲಿ ಹಣ ಇರೋದು ಗೊತ್ತಾಗುತ್ತೆ. ತಕ್ಷಣ ಇದು ಹಣ ಎಲ್ಲಿದ್ದು ಅಂತ ಕೇಳಕ್ಕೆ ಪೊಲೀಸ್ ಕರೆ ಮಾಡೋದಕ್ಕೆ ಜಹಾಂಗೀರ್ ಮುಂದಾದಾಗ ಈ ಇಬ್ಬರು ಆರೋಪಿಗಳು ಅದರಲ್ಲಿ 500 ರೂಪಾಯಿ ಮುಖಬೆಲೆಯ 50,000 ರೂಪಾಯಿ 2 ಕಂತಿನ ನೋಟುಗಳನ್ನ, 2 ಕಟ್ಟು ನೋಟನ್ನ ಅವರ ಕೈ ಕೊಟ್ಟು ಎಲ್ಲೂ ಹೇಳ್ಬೇಡಿ, ಪೊಲೀಸರಿಗೆ ಮಾಹಿತಿ ಕೊಡಬೇಡಿ ಅಂತೇಳಿ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಜಹಾಂಗೀರ್ ಅದಕ್ಕೆ ಒಪ್ಪಿಕೊಳ್ಳದೆ ತಕ್ಷಣ ಪೊಲೀಸರಿಗೆ ಫೋನ್ ಮಾಡೋದಕ್ಕೆ ಮುಂದಾದಾಗ ಅವರು ತಂದಿದ್ದಂಥ ಕಂಟ್ರಿ ಮೇಡ್ ಪಿಸ್ತೂಲ್ ನಿಂದ ಫೈರ್ ಮಾಡ್ತಾರೆ. ಫೈರ್ ಮಾಡಿದಾಗ ಆ ಪಿಸ್ತೂಲ್ ನಲ್ಲಿ ಬಳಕೆ ಮಾಡ್ತಾ ಇದ್ದಂಥ ಬುಲೆಟ್ ಅಲ್ಲ, ಪೆಲೆಟ್ ಅಂತ ನಾವು ಕರಿತೀವಿ, ಸಣ್ಣ ಸಣ್ಣ ಬುಲೆಟ್, ಅಂದ್ರೆ ಬಾಲ್ಸ್ ಟೈಪ್ ಬರುತ್ತೆ, ಆ ಒಂದು ಪೆಲೆಟ್ ಅವರ ದೇಹಕ್ಕೆ ಒಕ್ಕಿಕೊಂಡಿತ್ತು. ತಕ್ಷಣ ರಕ್ತದಲ್ಲಿ ರಕ್ತ ಸುರಿತಾ ಇದ್ರು ಕೂಡ ಜಹಾಂಗೀರ್ ಟ್ರಾವೆಲ್ಸ್ ಹತ್ರ ಓಡಿ ಹೋಗ್ತಾನೆ. ಆಗ ಈ ಇಬ್ಬರು ಆರೋಪಿಗಳು ಬ್ಯಾಗ್ ಅನ್ನ ತೆಗೆದುಕೊಂಡು ವಿರುದ್ಧ ದಿಕ್ಕಿನಲ್ಲಿ ಎಸ್ಕೇಪ್ ಆಗ್ತಾರೆ. ಒಂದು ಸ್ವಲ್ಪ ದೂರ ಓಡಿ ಹೋಗಿ ಅಲ್ಲಿ ಒಂದು ಆಟೋವನ್ನ ಬುಕ್ ಮಾಡಿಕೊಂಡು ಆಟೋದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.